ಲ್ಯಾಂಗ್ವೇಜ್ ಓಕೆ ಓಕೆ ಅತಿ ಓಕೆ ಕೊಡ್ತೀರಾ? ಹಾಂ ಹಾಂ Okay. ಡೇಟ್ ಟೈಮು ಓಕೆ ಡೇಟ್ ಹಾಕಿ. ಸೆಟ್ ಯಾವುದು ಇದು ಓಕೆ ಹೊಡೆದ್ರೆ ಫಸ್ಟ್ ಓಕೆ ಇಲ್ಲಿ ಡೇಟ್ ಅಲ್ಲ ಟೈಮ್ ಇಲ್ಲಿ ಓಕೆ ಟೈಮ್ ಎಷ್ಟು 11:52 ಆಗಿದೆಯಾ? ಹಾಂ 11:50 ಇದು ಡೇಟ್ ಹ್ಞೂ ಹ್ಞೂ ಓಕೆ ಅದು ಮೊನ್ನೆ ಸೆಟ್ ಅದ್ರ ಕಡೆ ಬರುತ್ತೆ ಅದು. ಓಕೆ ಹ್ಞೂ ನೆಕ್ಸ್ಟ್ ಮತ್ತೆ ಓಕೆ एक बार फर्स्ट से आने का बोला ಎಸ್ಕೇಪ್ ಕ್ವಿಕ್ ಸ್ಟಾರ್ಟ್ ಇಲ್ಲಿ ಈ ಥರ ಬಂದು ಕೂಡ ಎಸ್ಕೇಪ್ ಕೊಟ್ಬಿಡಿ. ಓಕೆ ಎಸ್ಕೇಪ್ ಆಗ. ಹಾಂ ಹ್ಮ್. ಇಲ್ಲಿ ಎಸ್ಕೇಪ್ ಇದೆ ನೋಡಿ. ಹ್ಞೂ ಇಲ್ಲಿ ಔಟ್ಪುಟ್ ಫ್ರೀಕ್ವೆನ್ಸಿ, ಕೆಳಗಿದೆ ಆಕ್ಚುಯಲ್ ಸ್ಪೀಡು, ಮೋಟಾರ್ ಕರೆಂಟ್, ಔಟ್ಪುಟ್ ವೋಲ್ಟೇಜ್. ಹಾಂ ಓಕೆ ನಾವು ಮೋಟರಿಗೆ ಕನೆಕ್ಟ್ ಮಾಡಿರ್ತೀವಲ್ಲ, ಹಾಂ ಅವಾಗ ಇದು ಮೋಟರ್ ರನ್ ಆಗ್ಬೇಕಾದ್ರೆ ಇವೆಲ್ಲ ಪ್ಯಾರಾಮೀಟರ್ಸ್ ತೋರಿಸ್ತದೆ. ರನ್ ಆಗ್ಬೇಕಾದ್ರೆ Okay. ತೋರಿಸುತ್ತೆ. ಹಾಂ ಸೆಟ್ಟಿಂಗ್ಸ್ ಹಾಂ ಇಲ್ಲಿ ನೋಡಿ ಸೆಟಪ್. ಸೆಟಪ್ ಇದು. ಹ್ಞೂ ಹಾಂ ಇದು ಪ್ಯಾರಾಮೀಟರ್ಸ್, ಹಾಂ. ಡಯಾಗ್ನೋಸ್ಟಿಕ್, ಅಪ್ಲೋಡ್ ಡೌನ್ಲೋಡ್. ಹಾಂ ಇದು ಸಪೋರ್ಟ್ ಹಾಂ. ಅಂದ್ರೆ ನಮ್ಗೆ ಏನಾರು ಏನಾರು ಎಲ್ಲಿ ಬೇಕಂದ್ರೆ ಸಿಮಿನ್ಸ್ ಇಂದ ಸಪೋರ್ಟ್ ಇದು. ಹ್ಮ್. ಇದು ಎಕ್ಸ್ಟ್ರಾ ಅಂದ್ರೆ ಇಲ್ಲಿ ನಾವು ಟೈಮು ಡೇಟು ಏನಾದ್ರು ಚೇಂಜ್ ಆಗಿತ್ತು ಅಂದ್ರೆ ಇನ್ ಕೇಸ್ ಇಲ್ಲಿ ನಾವು ಸೆಟ್ ಮಾಡ್ಬೋದು. ಮತ್ತೆ ಲ್ಯಾಂಗ್ವೇಜ್ ಅನ್ನೋ ಟೈಮು ನೀವು ಆಪ್ರೇಟ್ ಮಾಡ್ಬೇಕಾದ್ರೆ ಇಂಗ್ಲೀಷ್ ಅನ್ನೋದು ಬೇರೆ ಲ್ಯಾಂಗ್ವೇಜಿಗೆ ಹೋಗ್ಬಿಡುತ್ತೆ. ಹ್ಞೂ ಅವಾಗ ನಾವು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಯಾನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಹ್ಞೂ ಹ್ಞೂ ಪ್ಯಾನಲ್ ಸೆಟ್ಟಿಂಗ್ ಹೋಗಿ ಲ್ಯಾಂಗ್ವೇಜ್ ಸೆಟ್ಟಿಂಗು, ಟೈಮ್ Okay. ಡೇಟ್ ಸೆಟ್ಟಿಂಗು, ಆಪ್ರೇಟರ್ ಪ್ಯಾನಲ್ ಫ್ಯಾಕ್ಟ್ರಿ ರಿಸೆಟ್ ಅಂದರೆ ಫುಲ್ ಫ್ಯಾಕ್ಟ್ರಿ ರಿಸೆಟ್ ಆಗ್ಬಿಡುತ್ತೆ. ಹ್ಞೂ ಹಳೇದೇನಾದ್ರು ಯಾರಾದರೂ ಸೆಟ್ ಮಾಡಿದ್ರು ಅಂದರೆ ರಿಸೆಟ್ ಕೊಡ್ಬೇಕಂದ್ರೆ ಇಲ್ಲಿ ಹೋಗಿ ರಿಸೆಟ್ ಕೊಟ್ಬಿಟ್ರೆ ಸಾಕು. ಓಕೆ ಮತ್ತು ಇದು ಡಿಸ್ಪ್ಲೇ ಬ್ಯಾಕ್ಲೈಟ್ ಅಂತ, ಹಾಂ ಅಂದರೆ ಇದು ಬ್ರೈಟ್ನೆಸ್ ಆ ಥರ ನಾವು ಹಾ. ಬ್ರೈಟ್ನೆಸ್ ಸೆಟ್ ಮಾಡ್ಕೋಬೋದು. ಓಕೆ ಹೈಯೇ ಇರಲಿ ಬಿಡಿ ಹಾಂ. ವೆರಿ ಹೈ ನೆಕ್ಸ್ಟು ಲೈಟಿಂಗ್ ಡ್ಯೂರೇಷನ್ನು ಎಷ್ಟುವರೆಗೂ ಇದು ಆನ್ ಆಗಿರಬೇಕು. ಓಕೆ ಅದೆಲ್ಲ ಬಿಟ್ಟಾಕಿ ಇದೆಲ್ಲ ಬೇಡ. ಹಾಂ. ಅದೆಲ್ಲ ನಮಗೆ ಬೇಡ ನಮಗೆ ಆಪ್ರೇಷನ್ ಇದು ಹಾಂ, ಹಾಂ. ಪಂಪ್ ಆನ್ ಮಾಡಿದ್ರೆ ಹಾಂ, ಹಾಂ. ಎಕ್ಸ್ಟ್ರಾಸ್ ಬೇಡ ಇಲ್ಲಿ ಪ್ಯಾರಾಮೀಟರ್ಸ್, ಹ್ಞೂ ಪ್ಯಾರಾಮೀಟರ್ಸ್ ಬೈ ಗ್ರೂಪ್ ಅಂತ, ಹ್ಞೂ ಹ್ಞೂ ಇಲ್ಲೆಲ್ಲ ಪ್ಯಾರಾಮೀಟರ್ಸ್ ಸಿಗ್ತವೆ. ಹ್ಞೂ ಮತ್ತೆ ನಿಮಗೆ ಪ್ಯಾರಾಮೀಟರ್ ನಂಬರ್ ಗೊತ್ತಿತ್ತಂದ್ರೆ ಆ ಪ್ಯಾರಾಮೀಟರ್ ನಾವು ನಂಬರ್ ಸರ್ಚ್ ಮಾಡಿದರೆ ನಂಬರ್ ಥ್ರೂನು ಸಿಗ್ತದೆ. ಹ್ಞೂ ಇದು ಮೈ ಪ್ಯಾರಾಮೀಟರ್ಸ್ ಅಂದರೆ ಈಗ ನಾವು ಲ್ಯಾಪ್ಟಾಪಲ್ಲೂ ಸ್ಟಾರ್ಟರ್ ಸಾಫ್ಟ್ವೇರ್ ಅಂತ ಬರುತ್ತೆ, ಹ್ಮ್. ಅದರಲ್ಲಿ ನಾವು ಕಾನ್ಫಿಗರ್ ಮಾಡಿರ್ತೀವಿ. ಹ್ಞೂ ಡೈರೆಕ್ಟ್ ಅದರಿಂದ ಇಲ್ಲಿ USB ಪೋರ್ಟ್ ಇದೆ, ಹ್ಞೂ ಕನೆಕ್ಟ್ ಮಾಡಿ ಡೈರೆಕ್ಟ್ ಇದಕ್ಕೆ ಡೌನ್ಲೋಡ್ ಮಾಡ್ಬೋದು. ಆ Okay. ಥರನೂ ಇದೆ. ಮತ್ತು ನಾವೇನೇ ಪ್ಯಾರಾಮೀಟರ್ ಚೇಂಜ್ ಮಾಡಿದ್ದೀವಿ ಆ ಪ್ಯಾರಾಮೀಟರ್ ಇಲ್ಲಿ ಚೇಂಜ್ಡ್ ಪ್ಯಾರಾಮೀಟರ್ ತೋರಿಸ್ತೀವಿ. ಓಕೆ ಇಲ್ಲಿ ನಾನು ಒಂದು ತೋರಿಸ್ತೀನಿ. ಈಗ ನೋಡಿ ಪ್ಯಾರಾಮೀಟರ್ಸ್ ಬೈ ಗ್ರೂಪ್ ಅಂತ ಹೋಗ್ಬೇಕು. ಇಲ್ಲಿ ಬರುತ್ತೆ ಆಲ್ ಪ್ಯಾರಾಮೀಟರ್ಸು, ಕಮಿಷನಿಂಗು, ಸೇವಿಂಗ್ ಮತ್ತು ರಿಸೆಟ್ಟು, ಆಲ್ ಪ್ಯಾರಾಮೀಟರ್ಸ್. ಹಾಂ ಇಲ್ಲಿ ಬರುತ್ತೆ ನೋಡಿ. ಇವೆಲ್ಲ ಏನೋ ಕೋಡ್ಗಳೆಲ್ಲ ಇದೆ ಹಾಂ ಇವು ನೀವು ಪ್ಯಾರಾಮೀಟರ್ ಈಗ ಮೋಟರ್ ಪ್ಯಾರಾಮೀಟರ್ಸು ಹಾಂ P300 ಸ್ಟಾರ್ಟ್ ಆಗುತ್ತೆ. ಹಾಂ ಅಲ್ಲಿಗೆ ನಿಮ್ಮ ಮೋಟರ್ದು ವೋಲ್ಟೇಜು, ಹಾಂ. ಕರೆಂಟು, ಫ್ರೀಕ್ವೆನ್ಸಿ, ಪವರ್ ಫ್ಯಾಕ್ಟರ್ ಎಲ್ಲದನ್ನೂ ಅಲ್ಲಿ ಸೆಟ್ ಮಾಡಬೇಕು. ಓಕೆ ಇದು ಮೋಡು ಯಾವ ಮೋಡಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಇದ್ರ ಮಾಡಬೇಕಾ, ಡೈನಾಮಿಕ ಬೇಕು, ಎಕ್ಸ್ಪರ್ಟ್ ಮೋಡಲ್ ಬೇಕು. ಇಲ್ಲಿ P3 ಇದನ್ನು ಸೆಟ್ ಮಾಡಬೇಕು. ಓಕೆ ನೀವು ಇದು ಕ್ವಿಕ್ ಕಮಿಷನಿಂಗು ಒಂದೇ ಸೆಟ್ ಮಾಡಿದರೆ ಕಮಿಷನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹ್ಞೂ ಇದು ಒಂದೇ ಸೆಟ್ ಮಾಡಬೇಕು. ನೀವು ಸೇವ್ ಮಾಡಿದ್ಮೇಲೆ ಇದು ಆಟೋಮೆಟಿಕಲಿ 0 ಆಗ್ತದೆ. ಹ್ಞೂ ನೀವು ಪ್ಯಾರಾಮೀಟರ್ಸ್ ಎಂಟ್ರಿ ಮಾಡಬೇಕಂದ್ರೆ ಇದನ್ನು ಒಂದಕ್ಕೆ ಸೆಟ್ ಮಾಡಬೇಕು, ಹ್ಞೂ ಇಲ್ಲ ಅಂದರೆ ತಗೊಳೋದಿಲ್ಲ ಓಕೆ ಇದನ್ನು. ಇವೆಲ್ಲ ಆರ್ ಅಂತ ಇದೆಯಲ್ಲ, ಇವೆಲ್ಲ ರೀಡ್ ವ್ಯಾಲ್ಯೂಸು. ಓಕೆ ಮೋಟ್ರ್ ರನ್ ಆಗಬೇಕಾದ್ರೆ ಇವು ವ್ಯಾಲ್ಯೂ ತೋರಿಸ್ತವೆ ಇವೆಲ್ಲ. ಓಕೆ ಸೆಟ್ ಮಾಡಿಬಿಡಿ ನೀವು. ನಮ್ದೇನು ಇಲ್ಲಿ ಅಷ್ಟು ಆಪ್ರೇಟಿಂಗ್ 100% ಸೆಟ್ ಮಾಡಿಬಿಡಿ ಸರ್. ಸೆಟ್ ಮಾಡಿಬಿಡಿ. ಯಾಕೆ ನಾವು ಸೆಟ್ ಇಲ್ಲಿ ಮಾಡ್ಬೇಕಂದ್ರೆ ನಮಗೆ ಮೋಟರ್ ಡಾಟಾ ಬೇಕು, ಏನು ಬೇಕು ಹೇಳಿ. ಆ ಮೋಟರ್ದು ಫುಲ್ ನೇಮ್ ಪ್ಲೇಟ್ ಡೀಟೇಲ್ಸ್ ಬೇಕು. ಆಯಿತು ಇಲ್ಲೇ ಇದೆ Okay. ಕೊಡೋಣ. ಇದೆ ಪ್ರಾಬ್ಲಮ್ ಹ್ಞೂ ಓಕೆ ಕೊಟ್ಟರೆ ಸೆಟ್ ಮಾಡ್ಕೊಂಡು ನೀನು ಕೇಳಿ ಏನೇನು ನಾನು ಇಲ್ಲೇ ಹೇಳ್ತೀನಿ. ಹೇಳ್ತೀರಾ? ಹ್ಞೂ ಟೈಪ್ ಯಾವ ಥರ ಮೋಟರು? ಡಾಟಾ ಮಾಡಿ. ವರ್ಟಿಕಲ್ ಅಲ್ಲ ಹಾಂ ಇಂಡಕ್ಷನ್ ಮೋಟ್ರು, ಸಿಂಕ್ರನಸ್ ಮೋಟ್ರು, ಸೆಂಟ್ರಿಫ್ಯೂಗಲ್ಲು ಸೆಂಟ್ರಿಫ್ಯೂಗಲ್ ಆ ಥರ. ಸೆಂಟ್ರಿಫ್ಯೂಗಲ್ ಬರಲ್ಲ ಸರ್ ಇದು.
ಇಲ್ಲಿ ಅಲ್ಲ ನೇಮ್ ಪ್ಲೇಟ್ ಫೋಟೋ ತಗೊಂಡ್ಬಿಡು ಗೊತ್ತಾಗುತ್ತೆ. ನೇಮ್ ಪ್ಲೇಟ್ ತಗೊಂಡ್ಬಿಡು ಹೋಗಿ. ನೇಮ್ ಪ್ಲೇಟ್ ಫೋಟೋ ತಗೊಂಡು ಅವ್ನಿರಲಿ, ನೀವು ಹೋಗಿ. ಫ್ರೀಕ್ವೆನ್ಸಿಯಲ್ಲಿ ಇದು ಮಾಡಿದ್ರು. ಅದಷ್ಟೇ ಹಾಕಿದ್ರೆ ಬರಲ್ಲ ಸರ್, ಮೋಟಾರ್ ಪ್ಯಾರಾಮೀಟರ್ಸ್ ಎಲ್ಲದೂ ಅಲ್ಲ ಅದು ಒಂದು ಸೈಡ್ ಒನ್ ಟೈಮ್ ಲೋಡ್ ಮಾಡ್ಬಿಟ್ರೆ ಆಗೋಯ್ತಲ್ಲ. ಒನ್ ಟೈಮ್ ಲೋಡ್ ಲೋಡ್ ಮಾಡಿ ಮಾಡಿ ಆಮೇಲೆ ಆನ್ ಮಾಡೋದು ಆಫ್ ಮಾಡೋದು ಇದು ಮಾಡಿ. ಹಲೋ ಇನ್ನೆಲ್ಲ ಸರ್ ಕಳಿಸಿ, ನಮಗೆ ಸ್ವಲ್ಪ ಬಿಸಿ ಇದ್ದೀನಿ. ಇದು ನೆಕ್ಸ್ಟ್ ಎಲ್ಲ ನಾವೇ ಮಾಡ್ಕೋಬೇಕಾ ಇದನ್ನೆಲ್ಲ ಇನ್ನಂಗಾರೆ? ಅಂದ್ರೆ ಏನ್ ಗೊತ್ತಾ, ನೀವು ಮೋಟಾರ್ ಈಗ ಎಲ್ಲ VFTಗೂ ಸೇಮ್ ಪ್ಯಾರಾಮೀಟರ್ಸ್ ಇರ್ತವೆ. ಓನ್ಲಿ ಮೋಟಾರ್ ಡಾಟಾ ಅಷ್ಟೇ ಚೇಂಜ್ ಮಾಡಬೇಕು. ಈಗ ಒಂದು 7.5 ಕಿಲೋವಾಟ್ ಮೋಟಾರ್ ರೇಟಿಂಗ್ ಇರುತ್ತೆ, ಇನ್ನೊಂದು 10-11 ಕಿಲೋವಾಟ್. ಅವಾಗ ಮೋಟರ್ ಪ್ಯಾರಾಮೀಟರ್ಸ್ ಎಲ್ಲ ಚೇಂಜ್ ಆಗ್ತವೆ. ನೀವು ಅವಾಗ ಮತ್ತೆ ಮೋಟರ್ ಎವ್ರಿ VFDಗೂ ನಾವು ಮೋಟರ್ ಪ್ಯಾರಾಮೀಟರ್ ಸ್ಪೀಡ್ ಮಾಡ್ಬಿಟ್ಟು ಫ್ರೀಕ್ವೆನ್ಸಿ ಸೆಟ್ ಮಾಡ್ಬಿಟ್ಟು ಮುಗೀತು. ಫ್ರೀಕ್ವೆನ್ಸಿ ಎಲ್ಲದಕ್ಕೂ ಕಾಮನ್ ಅಲ್ಲ, 50 hertz. ಕಾಮನ್ ಅಲ್ಲ. ನಾವು ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಬೇಕಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಸರ್ ನೀವು ಮೋಟರ್ಸ್ ಡೇಟ್ ಎಂಟ್ರಿ ಮಾಡಿ ನೋಡಿ. ಮೋಟರ್ ಕಾನ್ಫಿಗರೇಷನ್ ಅದೇನು ಸ್ಟಾರ್ ಕನೆಕ್ಟೆಡ್ ಇದೆಯೋ ಡೆಲ್ಟಾ ಕನೆಕ್ಟೆಡ್? ಡೆಲ್ಟಾ ಕಡೆ What is pending? ఇప్పుడు మోటార్ కన్ఫిగరేషన్ చేసేవా? ಟೈಪ್ ಆಫ್ ಮೋಟರ್ ಯಾವ ಮೋಟ್ರು? ಅದೇ ಇಂಡಕ್ಷನ್ ಮೋಟ್ರು, ಸಿಂಕ್ರನಸ್ ಮೋಟ್ರು? ಇಂಡಕ್ಷನ್ ಮೋಟ್ರು. ಇಂಡಕ್ಷನ್ ಮೋಟ್ರ್ ಒಂದು ಅದೇ ಆಟೋಮೆಟಿಕ್ ಆಗೈತೆ. ನೆಕ್ಸ್ಟು ಸಪ್ಲೈ ಹೋಯ್ತು. ಹಿಂಗೆ ಆಯ್ತಂದ್ರೆ ಮತ್ತೆ ಸೆಕೆಂಡ್ ಸರ್. ಹಾಂ ಗ್ರೂಪು ಫಸ್ಟ್ ಇದು ಮಾಡಿ ಪ್ಯಾರಾಮೀಟರ್ಸ್ ಆಲ್ ಪ್ಯಾರಾಮೀಟರ್ಸ್ ಸಿಗೋದಾ? ಈ ಥರ ಬರುತ್ತೆ. ಓಕೆ. ಇಲ್ಲಿ ನಮಗೆ ಯಾವ ಮೋಡಲ್ಲಿ ಎಕ್ಸ್ಪರ್ಟ್ ಆಗಬೇಕು, ಡೈನಾಮಿಕ್ಕು, ಅವು 3 ಮೋಡ್ ಬರುತ್ತೆ. ಹಾಂ. ಎಕ್ಸ್ಪರ್ಟ್ ಮೋಡ್ ಒಂದು, ಡೈನಾಮಿಕ್ ಒಂದು, ಸ್ಟ್ಯಾಂಡರ್ಡ್ ಒಂದು. ನಿಮ್ಮ ಅಪ್ಲಿಕೇಶನ್ ಹೆಂಗಿದೆ ಆ ರೀತಿ ಇಲ್ಲಿ ಸೆಟ್ ಮಾಡ್ಕೋಬೇಕು. ಓಕೆ. ಜಸ್ಟ್ ಕ್ಯಾಯ್ ಓಯಡ್ ಅಲ್ಲ. ನೆಕ್ಸ್ಟು ನೀವು ಪ್ಯಾರಾಮೀಟರ್ಸ್ ಎಂಟ್ರಿ ಮಾಡಬೇಕಿದ್ರೆ P10ನ 1 ಇಡಬೇಕು. ಹಾಂ. ಅವಾಗ ಪ್ಯಾರಾಮೀಟರ್ಸ್ P10 ಅಲ್ಲಿ 1. ಹಾಂ, ಅದು ಒಂದು ಪ್ಯಾರಾಮೀಟರ್ಸ್ ಲಿಸ್ಟ್ ಬರುತ್ತೆ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಇವೆಲ್ಲ ರೀಡ್ ವ್ಯಾಲ್ಯೂಸ್ ಆರ್ ಅಂತ ಬಂದರೆ ಅಂದರೆ ಆಫ್ಟರ್ ಮೋಟರ್ ರನ್ ಆದಮೇಲೆ ಅದು ಪ್ಯಾರಾಮೀಟರ್ಸ್ ತೋರಿಸುತ್ತೆ. ಇದು ಮೋಟರ್ ಕಾನ್ಫಿಗರೇಷನ್ 133 అక్కడ వస్తుంది చూడు. P133 आर అంటే ఏంది? रीड वो सेटिंग नहीं कर सकते हैं, खाली आपको मोटर से डेटा आएगा ना वो देख सकते हैं. ಇದು ಮೋಟರ್ ಟೈಪ್ ಆಫ್ ಮೋಟರ್ ಯಾವ ಮೋಟರ್ ಅಂತ. ಇದು ಡಿಫಾಲ್ಟ್ ಇಂಡಕ್ಷನ್ ಮೋಟರ್ ಅದೇ ಡಿಫಾಲ್ಟ್ ಹಂಗೆ ತಗೊಂತಾರೆ. ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಸಿಂಕ್ರನಸ್ ಮೋಟರ್, ರಿಲಕ್ಟನ್ಸ್, ಯಾವ ಮೋಟರ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಇಂಡಕ್ಷನ್ ಮೋಟರ್. ಬೇರೆ ಚೇಂಜ್ ಮಾಡ್ಬೇಕಂದ್ರೆ ಅಕಸ್ಮಾತ್ ಏನಿಲ್ಲ ಸರ್. ಓಕೆ ಮಾಡಿದ್ರೆ ಡೌನ್ ಆರೋ ಮಾರ್ಕು ಓಕೆ. ಇಲ್ಲೆಲ್ಲ ತೋರಿಸುತ್ತೆ ನಿಮಗೆ ಯಾವ ಸರಿ ಓಕೆ. ಬ್ಯಾಕ್ ಅನ್ನಕ್ಕೆ ಎಸ್ಕೇಪ್. ನೆಕ್ಸ್ಟ್ ಇದು ಮೋಟಾರ್ ಕೋಡ್ ಸೆಲೆಕ್ಷನ್ ಅಂತ. ಇದೇನು ಒಂದೊಂದಕ್ಕೆ ಮೋಟಾರ್ ಕೋಡ್ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ. ಇದೇನು ಆಲ್ಮೋಸ್ಟ್ ಯೂಸ್ ಮಾಡಬೇಕು 301. ಇದು ಮೋಟಾರ್ ರೇಟಿಂಗ್, ವೋಲ್ಟೇಜ್ ಎಷ್ಟು 415. ಓಕೆ 415. ಓಕೆ. ಅದನ್ನ ಬೇಕು ಚೇಂಜ್ ಮಾಡ್ಕೋಬಹುದು. ಡಿಫಾಲ್ಟ್ ತಾಂತಿತ್ತು ಅದು. ಓಕೆ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಇದು ಮೋಟಾರ್ ಕರೆಂಟ್. ಓಕೆ. ಅದನ್ನೇ ಸೆಟ್ ಮಾಡೋ ಅಗತ್ಯ ಇಲ್ಲ. ಅದೇ ನೀವು ಸೆಟ್ ಮಾಡಬೇಕು. ಈಗ ಮೋಟಾರ್ದ ನೇಮ್ ಡೀಟೇಲ್ಸ್ ಇರುತ್ತಲ್ಲ, ನೇಮ್ ಪ್ಲೇಟ್ ಡೀಟೇಲ್ಸು, ಅದ್ರ ಥರನೇ ಸೇಮ್ 7.2 amps. सर आपको फोटो भेजा ना, ओपन करो. 7.2 amps ಇಲ್ಲ ಜಾಸ್ತಿ ಬರುತ್ತೆ. हाँ वो एक मिनट सर आपको फोटो 7.5 ಕಿಲೋವ್ಯಾಟ್ ನಮ್ಮದು ಕರೆಂಟ್. ಅದು
ಕರೆಂಟ್ ಗುರು, ಆಮ್ಸ್ ಜಾಸ್ತಿ ಬರುತ್ತೆ. 14 ಆಮ್ಸ್. ಅಂದ್ರೆ ಇದು ಡಿಫಾಲ್ಟ್ ತಗೊಂಡೈತೆ, ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬಹುದು ಇಲ್ಲಿ. ಅಲ್ಲ ತಗೊಳುತ್ತದ 14 ಆಮ್ಸ್ ಅದು ಆಟೋಮೆಟಿಕ್ ತಗೊಳುತ್ತೆ. ತಗೊಳಲ್ಲ, ನೀವು ಎಂಟ್ರಿ ಅದು 14 ಆಮ್ಸ್ ಇದು ಮಾಡಿ. कैसे एंट्री करेगा? 7.5 ಮಾಡೋದು. किलोवाट 14 amps. 14 ಆಮ್ಸ್ एम्स नहीं है इसमें. एक एम्स ऑलमोस्ट 1.5 टाइम. ಆಮ್ಸ್ 9 ಆಮ್ಸ್ ಮೇಲೆ ತಗೊಂತಿಲ್ಲ ನೋಡಿ. ಅಲ್ಲ ಅಪ್ ಟು ಮ್ಯಾಕ್ಸಿಮಮ್ 14 ಆಮ್ಸ್ ಸೆಟ್ ಮಾಡ್ಕೊರು. ಲೋಡ್ ಜಾಸ್ತಿ ಆಯ್ತು ಅಂದರೆ 9 ಆಮ್ಸ್ಗೆ ಟ್ರಿಪ್ ಆಗ್ಬಿಟ್ಟಿರುತ್ತೆ. ನೀನು 14 ಆಮ್ಸ್ಗೆ ಸೆಟ್ ಮಾಡಿದ್ರೆ 14 ಆಮ್ಸೇ ಬರುತ್ತೆ ಅಂತ ಇದೆಲ್ಲ. ಅದು ಮ್ಯಾಕ್ಸಿಮಮ್ ಅಲ್ಲಿವರೆಗೂ ರೇಟಿಂಗ್ ಇರುತ್ತೆ ಅಷ್ಟೇ ಅದಕ್ಕೆ. ఏమిది మోటార్ సీరియల్ నెంబరా? 415. ఓకే. ಜಾಸ್ತಿ ಬರುತ್ತೆ 30 ವೋಲ್ಟೇಜ್ ನೋಡು. ವೋಲ್ಟೇಜ್ అదే ఉంది సార్, 415 ఉంది. 432 ಇದೆ. 432. ಇದ್ರದ್ದು ಲೆಕ್ಕ ಬರಲ್ಲ, ಮೋಟರ್ ಪ್ಯಾರಾಮೀಟರ್ಸ್ ಏನಿದೆಯೋ ಅದೇ 450. ಹಾಂ ಸರಿ 415 415 correct. ಓಕೆ. ಮೋಟರ್ ಕ್ವಾಂಟಿಟಿ ಎಷ್ಟು ಮೋಟರ್ ಇದಾವೆ ಅಂತ. ವಾ- ಪವರ್ 7.5 ಕಿಲೋವ್ಯಾಟ್. ಹೌದು 7.5 ಕಿಲೋವಾಟ್. ಇಲ್ಲಿ ತೋರಿಸಿ. ಇದು ಪವರ್ ಫ್ಯಾಕ್ಟರ್ 0.84. 0.84 ಎಷ್ಟಿದೆ ಅಣ್ಣ? ಎಷ್ಟು ಪರ್ಫೆಕ್ಟ್ ಅದ ನೋಡಿ. देखने के सर 0.84. ಫ್ರೀಕ್ವೆನ್ಸಿ ಇಲ್ಲಿ ಫ್ರೀಕ್ವೆನ್ಸಿ ಸೆಟ್ ಮಾಡ್ಬೇಕು ನೋಡಿ. P311. ಅಲ್ಲಲ್ಲ, P310. ಓಕೆ ಇಲ್ಲಿ 50 ಹರ್ಟ್ಸ್ ಆಲ್ರೆಡಿ ಅದು ಡಿಫಾಲ್ಟ್ ತಗೊಂಡಿದ್ವಿ. ಓಕೆ. ಓಕೆ. ಇದು ಅಲ್ಲ ಸ್ಪೀಡ್ ಹೋಗಿ P310 ಹೋಗಿ. ಓಕೆ ಇದು ಎಂಟ್ರ್ ಮಾಡಿ. ನೀವು ಚೇಂಜ್ ಮಾಡ್ಬೋದು. ಓಕೆ ಹಿಂಗೆ 40 ಇಲ್ಲಿ 50 ಫ್ರೀಕ್ವೆನ್ಸಿನ ಓಕೆ 45 ಸೆಟ್ ಮಾಡಿಬಿಡಿ. ಬಿಡ ಆಗಲ್ಲ ತಡ್ರಿ ಸರ್, ಯಾಕಾಗಲ್ಲ ಸರ್. ಇರೋದು ಇಂಡಿಯಾ ರೇಟಿಂಗ್ 50 ಹರ್ಟ್ಸ್. ನೀವು 45 ಇಟ್ಟರೆ ಲೋ ಆರ್ ಪಿ ಎನ್ ಈಗ ಓಡುತ್ತೆ. ನಾವು ಮೋಟರ್ ಏನು ರನ್ ಮಾಡ್ತೀವ ಈಗ? ಹಾಂ ರನ್ ಮಾಡ್ಬೇಕು. ಅದಕ್ಕೇನೆ ರನ್ ಮಾಡ್ಬೇಕಂದ್ರೆ ಡಾಟಾ ಶೀಟ್ ಬೇಕು ನಮಗೆ. ಯಾವ್ದು? ಈಗ ಮೋಟ್ರದ್ದು ಪ್ಯಾರಾಮೀಟರ್ಸ್ ಅದು ನೇಮ್ ಪ್ಲೇಟು ಬೇಕು, ಮತ್ತೆ G120X ಒಂದು ಪ್ಯಾರಾಮೀಟರ್ಸ್ ಲಿಸ್ಟ್ ಬರುತ್ತೆ. ಯಾರ ಹತ್ರ ಇರುತ್ತೆ ಅದು? ನಿಮ್ಮ ಕಡೆ ನಿಮಗೆ ಕೊಟ್ಟಿಲ್ಲ ಅದು? ಇಲ್ಲ ನಮ್ಮ ಕಡೆನೂ ಇದೆ ಅದು, ಅಲ್ಲಿ ಮೊಬೈಲ್ ಆಗಲಿ. ಆಯಿತು, ಮೊಬೈಲ್ ಅರೇಂಜ್ ಮಾಡೋಣ ಬಿಡಿ. 50 ಹರ್ಟ್ಸ್ಗೆ ಇದು ಮಾಡ್ಬೋದು ಅದನ್ನು. ನಿಮ್ಮದು ಬರೀ ಇದು ಆಪ್ರೇಷನ್ ತೋರಿಸ್ಬೇಕಂದ್ರಲ್ಲ, ನಾನು ಅದಕ್ಕೋಸ್ಕರ ಅದೇನು ರಿಕ್ವೈರ್ಡ್ ಹ್ಞೂ. ಇಲ್ಲ. ಸರಿ ಆಯ್ತು, ಹಂಗೆ ಆಪ್ರೇಷನ್ ತೋರಿಸಿ ನಾವು ರನ್ ಮಾಡಬೇಕಲ್ಲ. ಹಾಂ, ಇಲ್ಲಿ P310 ಅಲ್ಲಿ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಓಕೆ. ಇದು ಸ್ಪೀಡ್, ಹ್ಞೂ ಮೋಟರ್ ಸ್ಪೀಡ್. 40 ಸ್ಪೀಡು ಆದಾಗ ಆಟೋ ಓಡುತ್ತಲ್ವಾ, ನಾವು ಸೆಟ್ ಮಾಡಬೇಕಾದ್ರೆ. ಹಾಂ, ಸೆಟ್ ಮಾಡೋಕೆ ಮೋಟರ್. ಅಲ್ಲ ಒಂದು maximum speed ಅಲ್ಲ ಗುರು, ಫ್ರೀಕ್ವೆನ್ಸಿ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಅದೇ ಸ್ಪೀಡ್ ಕವರ್ ಆಗುತ್ತೆ. ಅಲ್ಲ ಮ್ಯಾಕ್ಸಿಮಮ್ ಸ್ಪೀಡ್ ಯಾವುದು ಅಂತ Maximum. ಚೆಕ್ ಮಾಡ್ಬೇಕಷ್ಟೇ. ಹಾಂ. ಸರಿ ಓಕೆ 1440. ಹಾಂ, ರೇಟೆಡ್ ಸ್ಪೀಡ್. ಈ ಪೋಲ್ಸ್ ಎಲ್ಲ ಆಟೋಮೆಟಿಕ್ ತಗೊಂತದೆ. Okay. ನಂಬರ್ ಆಫ್ ಪೋಲ್ಸ್ ಎಷ್ಟಿದಾವೆ ಅಂತ ಇಷ್ಟು ಮಾಡಿದರೆ ಮೋಟರ್ ಐಡಿ ಕಂಪ್ಲೀಟ್ ಆಯಿತು. ಓಕೆ. ಅದೇನದು ಹಂಗೆ ಮಾಡಿದ್ರೆ ಏನಾಗುತ್ತೆ? ಹಿಂಗೆ ಮಾಡಿದರೆ ಬೇಗ ಹೋಗುತ್ತೆ. ಓಕೆ. ಒಂದೊಂದು ಹೋದ್ರೆ ಈಗ ಜಾಸ್ತಿ ಹೋಗ್ತೈತಿ. ಒಂದು ರೊಟೇಟ್ ಮಾಡಿದರೆ ಹಿಂಗೆ ಬೇಗ ಹೋಗುತ್ತೆ. ಇನ್ಕ್ರೀಸ್ ಆಗ್ತಾ ಇದೆ, ಉಲ್ಟಾ ಹೋಗ್ತಾ. ಹಾಂ, ಅದೇ ಈಗ ನಾವು ಪ್ಯಾರಾಮೀಟರ್ ಮೋಟರ್ ಐಡಿ ಎಲ್ಲ ಕಂಪ್ಲೀಟ್ ಆಯಿತು. ಎಷ್ಟು ಪ್ಯಾರಾಮೀಟರ್ಸ್ ಇದೆಯಪ್ಪ? ನಿಮ್ಮದು ಅಪ್ಲಿಕೇಶನ್ ಯಾವ ಥರ ಇದೆ? ಈಗ ಬರೀ ನೀವು ಒಂದು ಮೋಟರ್ ರನ್ ಮಾಡ್ಬೇಕು ಅಷ್ಟೇ ಇದೆಯಾ, ಇಲ್ಲ ವೇರಿಯಬಲ್ ಆಗಿ ರನ್ ಮಾಡ್ಬೇಕು? ಸೆಟ್ ಪಾಯಿಂಟ್ಸ್ ಏನಾರು ಕೊಡ್ತೀರಾ? ಇಲ್ಲ ಗುರು, Variable ಡೈರೆಕ್ಟ್ ಸ್ಪೀಡ್ ಅದು. ವೇರಿಯಬಲ್ ಇರುತ್ತೆ. ಹಾಂ ವೇರಿಯಬಲ್ ಸ್ಪೀಡ್ ಸರ್. ಹಾಂ, ಅಂದರೆ ನೀವು ಸ್ಪೀಡ್ ಯಾವ ಥರ ಕೊಡ್ತೀರಾ? ಈಗ ನಿಮಗೆ ಸರ್ ಪ್ರೆಷರ್ ಡಿಪೆಂಡೆಂಟ್. ಹಾಂ, ನೋಡಿ ಅದಕ್ಕೆಲ್ಲ ನೀವು ಈಗ ಅದನ್ನು ಯಾವ ಥರ ಕೊಡ್ತೀರಾ? ಈಗ ಐ ಮೀನ್ ಈ ಪ್ರೆಷರಿಂದ ಏನಾದರೂ ಇದ್ರ ಕಳಿಸ್ತೀರಾ, ಸಿಗ್ನಲ್ ಕಳಿಸ್ತೀರಾ? ಇದಕ್ಕೆ ಇಂಥ ಪ್ರೆಷರ್ ಬಂದರೆ ಹಾಂ. ಇಷ್ಟು ಸ್ಪೀಡ್ ಸೆಟ್ ಆಗ್ಬೇಕಂತ ನೀವು ಯಾವ ಥರ ಕೊಡ್ತೀರಾ? ಯಾವ ಥರ ಅಂದರೆ ಹೆಂಗೆ ಹೇಳೋಣ? ಆ ಪ್ರೆಷರ್ ಥರ ಇದೆ. ಸರ್ ನಮ್ಮದು ಇಲ್ಲಿ ಎನರ್ಜಿ ವಾಲ್ವ್ ಇರುತ್ತೆ, ಹ್ಮ್. ಅದು ಆನು ಆಫ್ ಹೋಗ್ತಾ ಇರುತ್ತೆ. ಡಿ ಪಿ ಸ್ವಿಚ್ ಇರುತ್ತೆ, ಹೌದು. DPT ಸೆನ್ಸರು. ಹ್ಮ್. ಅಲ್ಲೆಲ್ಲರೂ ವಾಲ್ ಕ್ಲೋಸ್ ಆಯಿತು ಅಂತಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಹಾ. ಸೆನ್ಸರು DPTಗೆ ಹೋಗುತ್ತೆ, DPTಯಿಂದ ಇಲ್ಲಿಗೆ ಬರಬೇಕು. ಹಾಂ, ಮತ್ತು ಅಲ್ಲಿಂದ ಒಂದು ಬರುತ್ತಾ ಸಿಗ್ನಲ್, ಹಾಂ. ಅದನ್ನು DI ಕೊಡಬೇಕು. ಹಾಂ. ಆ ಥರ ಇಲ್ಲಿ ಸೆಟ್ ಮಾಡ್ಕೋಬೇಕು. ಸೆಟ್ ಹಾಂ. ಪಾಯಿಂಟ್ಸ್ ಅಂತ ಬರ್ತವೆ. ನೀವು ಅಲ್ಲಿಂದ ಆ ಥರ ನೀವು ಹೇಳಿದ್ರಲ್ಲ, ನೀವು ಆಪ್ರೇಷನ್ ಹೇಳಿದ್ರಲ್ಲ, ಆ ಥರ ಬಂದರೆ ಈ ಸ್ಪೀಡ ರನ್ ಆಗಬೇಕು. ಹ್ಞೂ ಮತ್ತೆ ಬೇರೆ ಆಗ್ತಾ ಇರುತ್ತೆ. ಹಂಗೆ ಆ ಥರ ಎಲ್ಲ ಸೆಟ್ ಪಾಯಿಂಟ್ಸ್ ಕೊಡ್ಬೇಕು ನಾವು. ಸರಿ 50 ಹರ್ಟ್ಸಲ್ಲಿ ರನ್ ಮಾಡೋಣ ಬಿಡಿ. ಇಲ್ಲಿ ಕೊಡ್ಬೇಕು ನೋಡಿ, ಇಲ್ಲೆಲ್ಲ ಇವೆಲ್ಲ ಇನ್ಪುಟ್ಸ್, DI ಇನ್ಪುಟ್ಸ್. ಹಾಂ.
डी ए ಅಂದರೆ ಡಿಜಿಟಲಾ? ಹಾಂ ओके अभी डीप सेंसर आने के बाद और एक बार आके सेट करना पड़ेगा पूरा वो देखेंगे हमारा कमिಷನಿಂಗ್ वाला ಒಂದು ದಿವಸದಲ್ಲಿ ಅಂಡರ್ಸ್ಟ್ಯಾಂಡ್ ಆಗೋದಲ್ಲ, ಒಂದು ತಿಂಗಳಗಟ್ಟಲೆ ಆಪ್ರೇಟ್ ಮಾಡಿದ್ರೆ ಅವು ಇದು ಅಂಡರ್ಸ್ಟ್ಯಾಂಡ್ ನಾವು ಆಪ್ರೇಟ್ ಮಾಡಿ 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 ಪ್ರಾಕ್ಟೀಸ್ ಆವಾಗ ಓಕೆ. ಅದು ಏನಾಗೋಗುತ್ತೆ ಗೊತ್ತಾ, ಇವಾಗ ಇವ್ರದ್ದು ಸೀಮೆನ್ಸ್ದಾಯ್ತು, ಡ್ಯಾನ್ ಫಾಸ್ಟ್ ಬರುತ್ತೆ, ಬರುತ್ತೆ, ಹೌದು. ಅವ್ರದ್ದೇನೋ ಒಂಥರ ಸೆಟ್ಟಿಂಗ್ಸು, ಎ ಬಿ ಬಿದು ಬರುತ್ತೆ, ಅವ್ರದ್ದೇನೋ ಒಂದು ಸೆಟ್ಟಿಂಗ್ಸು. ನೋಡಿ ಇಲ್ಲಿ 971 ಪ್ಯಾರಾಮೀಟರ್ಸ್ ಇದೆಯಲ್ಲ, ಹಾಂ. ಇದು ಸೇವ್ ಮಾಡೋಕ್ಕೆ. ಓಕೆ, ಎಲ್ಲ ಆದಮೇಲೆ 971 ಹೋಗಿ ಸೇವ್ ಮಾಡಬೇಕು. ಈಗೆಲ್ಲ Okay. ಮುಗ್ದಿಲ್ಲ, ಇನ್ನೂ ಇದೆ ಪ್ಯಾರಾಮೀಟರ್ಸ್. ಇವೆಲ್ಲ ಫಿಕ್ಸ್ಡ್ ಸೆಟ್ ಪಾಯಿಂಟ್ಸ್ ಇವು. ನೀವು ಈ ಸೆಟ್ ಪಾಯಿಂಟ್ಸ ನೀವು ಸೆಟ್ ಮಾಡ್ಕೋಬೋದು. ಯಾವ್ಯಾವ ಸ್ಪೀಡ್ ರನ್ ಆಗುತ್ತೆ, ವೇರಿಯಬಲ್ ಸ್ಪೀಡ್ ಅಂದ್ರಲ್ಲ, ಯಾವ್ಯಾವ ಸ್ಪೀಡ್ ರನ್ ಆಗ್ಬೇಕಂತ ಇದೆಲ್ಲ ಸೆಟ್ ಮಾಡ್ಕೋಬೋದು. थाउजेंड को ज़्यादा हो गया. $29,000 ತನಕ ಪ್ಯಾರಾಮೀಟರ್ಸ್ ಇದೆ. 29,000 ಸದ್ಯಕ್ಕೆ ಅದು ಅರ್ಥ ಆಗೋದಿರೋಲ್ಲ. 29,000 ತನಕ ಆದರೆ ತಲೆಗಿರಲ್ಲ ಬಿಡಿ. ಅದು ಕೂಲಿಂಗ್ ಟವರ್ಸ್ ಥರ ಇದೆಯಲ್ಲ, ವಿ ಎಫ್ ಟಿ ಇದೆಯಲ್ಲ, ಒಂದ್ಸರಿ 50 ಹರ್ಟ್ಸ್ಗೆ ರೈಸ್ ಮಾಡ್ಬಿಟ್ರೆ ಆಗೋಯ್ತು. ಅವನು ರೈಸ್ ಮಾಡಿ ಇಟ್ಬಿಡ್ತಾನೆ ಕೂಲಿಂಗ್ ಟವರ್ಸ್. ನಾವು ಆನ್ ಪುಷ್ ಬಟನ್ ಆನ್ ಮಾಡೋದು ಸಾಕು, ಅದು ಆಟೋಮೆಟಿಕ್ 0 to ಹಿಂಗೆ ಹೋಗ್ತಾ ಇಲ್ಲೂ ಈಗ ಹಂಗೆ ಸರ್ ಆನ್ ಮಾಡೋದು. ನೀವು ಪ್ರತಿ ಸಲ ಏನು ಚೇಂಜ್ ಮಾಡೋಂಗಿಲ್ಲ. ಒಂದು ಸಲ ಇದನ್ನು ಆನ್ ಒಂದ್ಸರಿ ಸೆಟ್ ಮಾಡಿಬಿಟ್ರೆ ಸೆಟ್ ಮಾಡ್ಬಿಟ್ಟು ಬಿಟ್ಟರೆ ಮುಗೀತು. ನೀವು ಪ್ರತಿ ಸಲ ಏನು ಸೆಟ್ ಮಾಡಬೇಕಾಗಿಲ್ಲ. अभी सेव हो गया ना. नहीं किया. ಇದು ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಸೆಟ್ ಮಾಡಿರ್ತೀರಲ್ಲ, ಇಲ್ಲೇ ಬರುತ್ತೆ. ಇದು 80 ಮಿನಿಮಮ್ ಸ್ಪೀಡು. ಮಿನಿಮಮ್ಮು ನಿಮ್ಮದು 900 RPM ಅಲ್ಲಿ ಇಟ್ಟಿತ್ತು. ಓಕೆ ಮ್ಯಾಕ್ಸಿಮಮ್ಮು 1440 ಓಕೆ ಇಟ್ಬಿಡಿ ಸರ್. 900 to 1000 सर हमारा पंप स्पीड वो है ना, उसमें पैरामीटर्स पे मैक्सिमम रहेगा बस. मैक्सिमम उस पर वो है ना. ಸೇವ್ ಮಾಡಿಬಿಡ್ತೀನಿ. ಹಾಂ ಸೇವ್ ಮಾಡಿಬಿಡ್ತೀನಿ. ಹಾಂ 972ನಾ 971. 971. ಮೋಟ್ರದ್ದು ನೇಮ್ ಪ್ಲೇಟ್ ಡೀಟೇಲ್ಸ್ ಸೇಮ್ ಆ್ಯಸ್ ಪರ್ ಯಾವ ಥರ ಇದೆಯೋ ಆ ಥರನೇ ಎಂಟ್ರಿ ಮಾಡಿದರೆ ಅಷ್ಟೇ ಆಪ್ರೇಟ್ ಆಗುತ್ತೆ. ಅದನ್ನು ಹೇಳ್ತೀನಿ. ಇಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದರೂ ಆಪ್ರೇಟ್ ಆಗುತ್ತೆ. ಆಪ್ರೇಟೇ ಆಗಲ್ಲ. ಅದೇ ಮಿಸ್ಮ್ಯಾಚ್ ಆಗಿದ್ರೆ ಆಗಲ್ಲ. ಅದು ಕರೆಕ್ಟ್ ಪ್ಯಾರಾಮೀಟರ್ಸ್ ಎಂಟ್ರಿ ಮಾಡಿ, ವೋಲ್ಟೇಜ್ ಆಗಲಿ, ಕರೆಂಟ್ ಆಗಲಿ, ಕನೆಕ್ಷನ್ ಟೈಪ್ ಆಗಲಿ, ಆವಾಗ ಫಾಲ್ಟ್ ತೋರಿಸುತ್ತೆ. ಫಾಲ್ಟ್ ಮತ್ತು ಅವರು सर मेरे जगह भी सेम पैरामीटर्स आता, चेंज होता है. ಸೇವ್ ಆಯಿತಾ? ಸೇವ್ ಆಯಿತು. ಓಕೆ, ಇವಾಗ ಫುಲ್ಲು ಬ್ಯಾಕ್ ಬನ್ನಿ. ಡಿಸ್ಪ್ಲೇ ಫಸ್ಟ್ ಆದ ತಕ್ಷಣ ಇದೇ ಸ್ಕ್ರೀನಲ್ಲಿ ಬರೋದು. ಇದೇ screen ಇದೆ. ಓಕೆ ಇಲ್ಲಿದೆ ನೋಡಿ, ಇದು ಆ್ಯಂಡ್ ಆಟೋ ಮೋಡ್ ಅಂತ. ಹಾಂ ನೀವು ಈಗ ಯಾಂಡ್ ಮೋಡ್ ಅಂದರೆ ಇಲ್ಲೇ ಸ್ಟಾರ್ಟ್ ಸ್ಟಾಪ್ ಮಾಡ್ಬೋದು. ಹಾಂ. ಇದು ಸ್ಟಾರ್ಟು, ಇದು ಸ್ಟಾಪ್. ಓಕೆ ಮಾಡಿ ಹ್ಯಾಂಡ್ ಮಾಡೋದು ಆಪ್ರೇಟ್ ಮಾಡಿ. ಈಗ ಸ್ಟಾರ್ಟ್ ಮಾಡಿ. ಈಗ ಮೋಟ್ರ್ ಪ್ಯಾರಾಮೀಟರ್ ಲಾಂಗ್ ಪ್ರೆಸ್ ಅದು. ಹಾಂ 3 seconds ಲಾಂಗ್ ಪ್ರೆಸ್. ಇಲ್ಲಿ ಮೋಡ್ ತೋರಿಸುತ್ತೆ ನೋಡಿ. ಓಕೆ ಹ್ಯಾಂಡ್ ಮೋಡ್ ಬಂತು. ಓಕೆ ಹಾಂ ಹ್ಯಾಂಡ್ ಮೋಡಲ್ಲಿ ಅದು ಆಟೋನಲ್ಲಿ ಓಡಬೇಕಾ ಮ್ಯಾನ್ಯುವಲ್ಲ? ಮ್ಯಾನ್ಯಲ್. ಹ್ಯಾಂಡ್ ಮಾಡೋದು ಮ್ಯಾನ್ಯಲ್. ಸ್ಟಾರ್ಟ್ ಆಯಿತು. EFD ಸ್ಟಾರ್ಟ್ ಆಯಿತು. ರನ್ನಿಂಗ್ ಅಂತ ಬರ್ತದೆ. EFD ಇಸ್ ರನ್ನಿಂಗಾ? ನಿಮ್ಮದು ಮೋಟ್ರ್ ಪ್ಯಾರಾಮೀಟರ್ಸ್ ಕರೆಕ್ಟ್ ಇತ್ತಂದ್ರೆ ಅಲ್ಲಿ ಯಾರು ಇದ್ದಾರಾ ಕಾಲ್ ಮಾಡಿ ಕೇಳಿ. ಚೆಕ್ ಕರೋ ಯಾರು. ऐसा ಜಸ್ಟ್ ಇಲ್ಲಿ ಪಂಪ್ ಕೊಡ್ತಾ ಇದೆ ನೋಡಿ. कैसे मालूम पड़ता, नीचे जाना पड़ेगा. ಹಾಂ ಕೆಳಗೆ ಹೋಗ್ಬೇಕು. ಫ್ರೀಕ್ವೆನ್ಸಿ ಹೆಂಗೆ ಚೇಂಜ್ ಆಗುತ್ತೆ? ಗುರು ಅಲ್ಲಿ 0 to ಈಗ 0 ಹರ್ಟ್ಸ್ ಫ್ರೀಕ್ವೆನ್ಸಿ ಅಂತ ಇದೆಯಲ್ಲ, ವೇಟ್ ಮಾಡಿರಿ. ಮೋಟ್ರ್ ಪ್ಯಾರಾಮೀಟರ್ಸ್ ಅಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದು ठीक है 2 मिनट. ಹೌದಾ? ಎಲ್ಲ ಸೌಂಡ್ ಬರ್ತಿದೆ. ಇಲ್ಲಿ 100 ಫ್ಯಾನ್ ಆನ್ ಆಗಿಲ್ಲ. VFD ಆನ್ ಆಗಿಲ್ಲ. VFD ಆನ್ ಆದರೆ ಲೈಟ್ ಅದು
ನಾನೇ ಇಟ್ಟಿದ್ಯಾ ಒಳ್ಳೆ ಮುಂಚೆ ಹಾಂ ಆ ಸೆಕೆಂಡ್ ಇದೆ VFD ಆನ್ ಆಗಿದೆ. ಅದು ನಿಮ್ಮದು ಇದು ಪ್ಯಾನಲ್ ಪ್ರಾಬ್ಲಮ್ ಕಾಂಟ್ರಾಕ್ಟ್ ಲೂಸ್ ಕಾಂಟ್ರಾಕ್ಟ್ ಇದೆ ಅದು ಆಫ್ ಮಾಡಿ ಈಗ ಆನ್ ಮಾಡಿ ಸರ್. ಸ್ಟಾರ್ಟ್ ಬಟನ್ ಇದೆ ರೆಡಿ ಇದೆ ಲಿಂಕ್ ಆಗಿದೆ ರೆಡಿ ಸರ್ ಬಟ್ VFD ಆನ್ ಆಗ್ಬೇಕಲ್ಲ ಇಲ್ಲಿ VFD ಆನ್ ಆನಲ್ಲಿದೆ ಅಂತ. ಅಲ್ಲ ಇಲ್ಲಿ ಇಂಡಿಕೇಟರ್ ಬರ್ಬೇಕಲ್ಲ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಅಲ್ಲಿ ಇಂಡಿಕೇಟ್ ತೋರಿಸು. ಅದೆಲ್ಲ ಬರ್ತಾ ಇಲ್ಲ ಈಗ. ಮತ್ತೆ ಏನು ಸೆಟ್ಟಿಂಗ್ಸ್ ಪ್ರಾಬ್ಲಮ್ಮ? ಇದೆಯಲ್ಲ ಅದು ಪ್ಯಾರಾಮೀಟರ್ ವೇಸ್ಟ್ ಇದ್ದರೆ ಕರೆಕ್ಟ್ ಗೊತ್ತಾಗ್ಬಿಡ್ತೈತೆ. ಸರಿ मोटर फ्रीक्वेंसी नहीं चाहिए. हाँ 50 हर्ट्ज. वो उसका पैरामीटर का हो गया. मोटर आईडी ओके.
ನೋಡೋ Okay. ಮೋಟರ್ ರನ್ ಆಗ್ತೈತೆ ಕೇಳಿ. एक बार आप जाओ ना नीचे नीचे कौन है हाँ ठीक है अभी चालू है अभी 10 पे रन हो रहे 300 RPM पे ज़्यादा करने के ಮಾಡ್ಬೋದು ಇನ್ಕ್ರೀಸ್ ಸ್ಪೀಡ್ ಮಾಡ್ಬೋದು ಕಾಲ್ ಮಾಡ್ಬೋದು